ಓಂ ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲ ಸೋದರ ಸೋದರಿಯರಿಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಕರ್ಮ ಸಿದ್ಧಾಂತದ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಸಂಕಷ್ಟಗಳನ್ನು ಸಕಾರಾತ್ಮಕವಾಗಿ ಹೇಗೆ ಎದುರಿಸಬೇಕು ಎನ್ನುವುದರ ಬಗ್ಗೆ ತಿಳ್ಕೊಂಡ್ವಿ. ಇದೇ ಕರ್ಮ ಸಿದ್ಧಾಂತದ ವಿಷಯದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿವೆ, ಅದನ್ನು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ಪ್ರಶ್ನೆ, ಕರ್ಮಗಳಲ್ಲಿ ಶ್ರೇಷ್ಠ ಕರ್ಮ ಯಾವುದು? ಇದಕ್ಕೆ ಮೊದಲು ನಾವು ಕರ್ಮದಲ್ಲಿ ಶ್ರೇಷ್ಠ ಕರ್ಮ, ಹಾಗಾದರೆ ಕನಿಷ್ಠ ಕರ್ಮ ಯಾವುದು ಅಂತ ತಿಳ್ಕೊಳ್ಳೋಣ. ಕರ್ಮ ಎನ್ನುವಂಥದ್ದು ಸಹಜವಾದಂಥ ಕ್ರಿಯೆ. ಯಾವುದೇ ಒಂದು ಕರ್ಮ ಮಾಡ್ತೇವೆ ಅದಕ್ಕೆ ಆ್ಯಕ್ಷನ್ ಅಂತ ಹೇಳ್ತೇವೆ. ವಾಸ್ತವಿಕವಾಗಿ ಈ ಸೃಷ್ಟಿಯೇ ಒಂದು ಕರ್ಮಭೂಮಿ, ಕರ್ಮಕ್ಷೇತ್ರ ಅಂತಲೇ ಇದಕ್ಕೆ ಹೆಸರಿಡಲಾಗಿದೆ. ಇಲ್ಲಿ ಪ್ರತಿಯೊಂದು ವ್ಯಕ್ತಿನೂ ಸಹ ಪ್ರತಿ ಕ್ಷಣದಲ್ಲಿ, ಪ್ರತಿ ಸೆಕೆಂಡಲ್ಲಿ ಒಂದು ಕರ್ಮವನ್ನು ಮಾಡ್ತಾನೆ ಹೋಗ್ತಾನೆ. ಈ ಕರ್ಮಗಳಲ್ಲಿ ಶ್ರೇಷ್ಠ ಕರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮೊದಲು ಎಷ್ಟು ಪ್ರಕಾರದ ಕರ್ಮಗಳಿದೆ ಎನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಕರ್ಮ ಈಸ್ ಆ್ಯಕ್ಷನ್. ಸಾಧಾರಣ ಕರ್ಮ ಅಂತಂದರೆ ನಾವು ನೋಡುವಂಥದ್ದು ಒಂದು ಕರ್ಮ, ಕೇಳುವಂಥದ್ದು ಒಂದು ಕರ್ಮ, ನಡೆಯುವಂಥದ್ದು ಒಂದು ಕರ್ಮ, ಇದೆಲ್ಲವೂ ಸಹ ಕರ್ಮಕ್ಕೇ ಹೋಲಿಕೆ ಮಾಡಲಾಗುತ್ತೆ. ಪ್ರತಿಯೊಂದು ವ್ಯಕ್ತಿ ಯಾವ ಕ್ಷಣದಲ್ಲೂ ಸಹ ಕರ್ಮ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ದಿಸ್ ವರ್ಲ್ಡ್ ಈಸ್ ಸಿಂಪ್ಲಿ ಎ ವರ್ಲ್ಡ್ ಆಫ್ ಆ್ಯಕ್ಷನ್ ಅಂತಲೇ ನಾವು ಹೇಳ್ಬೋದು. ಎರಡನೇದಾಗಿ, ಬಹಳಷ್ಟು ಕರ್ಮಗಳನ್ನು ನಾವು ಯೋಚನೆ ಮಾಡಿ ಮಾಡ್ತೇವೆ. ಅದರಲ್ಲಿ ಸೆಲೆಕ್ಟಿವ್ ಆ್ಯಕ್ಷನ್ಸ್ ಮಾಡ್ತೇವೆ. ಸೋ ಕಾಲ್ಡ್ ಗುಡ್ ಕರ್ಮ ಅಂತ ಹೇಳ್ಬೋದು. ಶುದ್ಧ ಕರ್ಮ, ನನಗೆ ಯಾವುದು ಒಳ್ಳೆಯದಿದೆ, ಬೇರೆಯವ್ರಿಗೆ ಯಾವುದನ್ನು ಒಳ್ಳೆಯದು ಮಾಡ್ಬೋದು, ಈ ರೀತಿ ನಾವು ಯೋಚನೆ ಮಾಡಿ ಕರ್ಮ ಮಾಡೋದಕ್ಕೆ ಗುಡ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಶುದ್ಧವಾದಂಥ ಕರ್ಮಗಳು. ನಾನೇನು ಮಾತಾಡಬೇಕು, ಯಾವ ಮಾತಿಂದ ಬೇರೆಯವ್ರಿಗೆ ಒಳ್ಳೆಯದಾಗತ್ತೆ. ಸೊ ಇಫ್ ಐ ಥಿಂಕ್ ಆ್ಯಂಡ್ ಡು, ಸೋಚ್ ಅಂದರೆ ವಿಚಾರ ಮಾಡಿ ಸೆಲೆಕ್ಟಿವ್ ಆ್ಯಕ್ಷನ್ನ ಮಾಡ್ತೇನೆ. ಸೊ ದಟ್ ಮೇ ಬಿ ಗುಡ್ ಆ್ಯಕ್ಷನ್ಸ್. ಆ ಸೆಲೆಕ್ಷನಲ್ಲಿ ಗುಡ್ ಆ್ಯಕ್ಷನ್ ಸೆಲೆಕ್ಟ್ ಮಾಡಿಕೊಂಡಾಗ ಅದಕ್ಕೆ ಗುಡ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಮೂರನೇ ಪ್ರಕಾರದ್ದು, ನನಗೆ ವಿಚಾರಗಳಂತೂ ಬರುತ್ತೆ, ಆದರೆ ವಿಚಾರಗಳಲ್ಲಿ ನೆಗೆಟಿವಿಟಿ ಇದೆ, ನಕಾರಾತ್ಮಕ ಭಾವನೆಗಳಿದೆ. ಅದಕ್ಕೆ ಅನುಕೂಲವಾಗಿ ನಾನು ಯಾವ ಕರ್ಮ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ವಿಕರ್ಮಗಳಂತ ಹೇಳ್ತೀವಿ. ಅಂದರೆ ಯಾವುದಾದರೂ ವಿಕೃತವಾದ ವಿಚಾರಗಳಿಗೆ ಅಧೀನವಾಗಿ ಕರ್ಮ ಮಾಡುವಂಥದ್ದಕ್ಕೆ ನಾನಿಲ್ಲಿ ವಿಕರ್ಮ ಅಥವಾ ನೆಗೆಟಿವ್ ಆ್ಯಕ್ಷನ್ಸ್ ಅಂತ ಹೇಳ್ತೇವೆ. ನಾಲ್ಕನೇದಾಗಿ ಸೋ ಕಾಲ್ಡ್ ವೇಸ್ಟ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ವ್ಯರ್ಥವಾದಂತಹ ಕರ್ಮಗಳು. ವ್ಯರ್ಥವಾದ ಕರ್ಮಗಳು ಅಂದರೆ ಅದರಲ್ಲಿ ನನಗೂ ಲಾಭ ಇಲ್ಲ, ಬೇರೆಯವರಿಗೂ ಲಾಭ ಇಲ್ಲ. ಅಂತಹ ಅನೇಕ ಕರ್ಮಗಳನ್ನು ನಾವು ನಮಗೇ ಗೊತ್ತಿಲ್ಲದಂಗೆ ಮಾಡ್ಬೋದು. ಉದಾಹರಣೆಗೆ, ನಾವು ಒಂದು 4 ಜನ ಸೇರ್ತೇವೆ. ಅಂಥ ಸಮಯದಲ್ಲಿ ಒಂದು ಕ್ರಿಯಾತ್ಮಕವಾದ ವಿಚಾರವನ್ನು ಒಬ್ಬರೊಬ್ಬರು ಹಂಚ್ಕೊಳ್ಳೋ ಬದಲು ಬೇಡದೇ ಇರುವಂಥ ಮಾತುಗಳ ಬಗ್ಗೆ, ಬೇಡದೇ ಇರುವಂಥ ಕರ್ಮಗಳನ್ನು ಜೊತೆಗೂಡಿ ಮಾಡಿದ್ವಿ ಅಂದ್ಕೊಳ್ಳಿ, ಆಗ ಅದು ವ್ಯರ್ಥ ಕರ್ಮವಾಯಿತು. ಸಣ್ಣ ಉದಾಹರಣೆ ಅಂತಂದರೆ, ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಸಣ್ಣ ಸಣ್ಣ ಗಿಡಗಳು ಬೆಳೆದಿರುತ್ತೆ, ತುಂಬ ಚೆನ್ನಾಗಿ ಸೊಂಪಾಗಿ ಕಾಣುತ್ತೆ. ಸುಮ್ಮನೆ ಒಂದು ಕೋಲ್ ತೊಗೊಂಡು ಆ ಗಿಡಗಳನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ದಟ್ಸ್ ಲೈಕ್ ಎ ಜಾಯ್, ಒಂಥರ ನಮಗೇನೋ ಒಂದು ಅದರಲ್ಲಿ ಖುಷಿ. ಆದರೆ ಆ್ಯಕ್ಚುಲಿ ಆ ಆ್ಯಕ್ಷನಿಂದ ವಿ ಆರ್ ಡೆಸ್ಟ್ರಾಯಿಂಗ್ ದ ನೇಚರ್ಸ್ ಪವರ್, ನೇಚರ್ ಸೋರ್ಸ್ ಅಂತ ತಿಳ್ಕೊಳ್ಳಿ. ಬಟ್ ಐ ಡೋಂಟ್ ರಿಯಲೈಸ್. ಆದರೆ ಆ ಒಂದು ಕರ್ಮದಲ್ಲಿ ಯಾವುದೇ ರೀತಿ ಕ್ರಿಯಾತ್ಮಕತೆ ಇಲ್ಲ, ನನಗೂ ಲಾಭ ಇಲ್ಲ, ಬೇರೆಯವ್ರಿಗೂ ಲಾಭ ಇಲ್ಲ. ಹಾಗೆ ಹಲವಾರು ಆ್ಯಕ್ಷನ್ಸನ್ನು ನಾವು ವ್ಯರ್ಥವಾಗಿ ಕರ್ಮವನ್ನು ಮಾಡ್ತೇವೆ. ಅಲ್ಲಿ ನಮ್ಮ ಎನರ್ಜಿಯನ್ನು ಉಪಯೋಗ ಮಾಡಿಬಿಡ್ತೀವಿ. 5ನೇ ಪ್ರಕಾರದ ಕರ್ಮವನ್ನು ನಾವಿಲ್ಲಿ ಸುಕರ್ಮ ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆ, ಕರ್ಮಗಳಲ್ಲಿ ಶ್ರೇಷ್ಠ ಕರ್ಮ ಯಾವುದು ಅಂತ ಕೇಳಲ್ಪಟ್ಟಿದೆ. ಸುಕರ್ಮ ಅಂತಂದರೆ ಒಂದು ಶ್ರೇಷ್ಠವಾದ ಕರ್ಮ, ಎರಡನೇದು ಸುಂದರವಾದ ಕರ್ಮ, ಇನ್ನೊಂದು ಬೇರೆಯವರಿಗೆ ಸುಖ ನೀಡುವಂಥ ಕರ್ಮಕ್ಕೆ ಇಲ್ಲಿ ಶ್ರೇಷ್ಠ ಕರ್ಮ ಅಂತೀವಿ. ಅಂದರೆ ನನ್ನ ಒಂದೊಂದು ಕರ್ಮದಲ್ಲಿ ಬೇರೆಯವರಿಗೆ ಒಳ್ಳೆಯದನ್ನು, ಸುಖವನ್ನು ಕೊಡುವಂತಹ ಕರ್ಮವಾಗಿದ್ದಾಗ ಮಾತ್ರ ಅದು ನನಗೆ ಶ್ರೇಷ್ಠ ಕರ್ಮದ ಒಂದು ಲೆಕ್ಕಾಚಾರ ನನ್ನ ಆತ್ಮದಲ್ಲಿ ಧಾರಣೆಯಾಗುತ್ತೆ. ಇಲ್ಲಿ ಅನೇಕ ಪ್ರಕಾರದ ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕರ್ಮ ಯಾವುದು ಅಂತಂದಾಗ ಬಹಳ ಸತಿ ನೋಡ್ತೇವೆ. ಜನ ಏನು ತಿಳ್ಕೊಳ್ತಾರೆ, ಒಬ್ಬರು ಹಸಿದಿರ್ತಾರೆ, ಅವ್ರಿಗೆ ಅನ್ನ ದಾನ ಮಾಡ್ತೇವೆ, ಇನ್ನೊಬ್ಬರಿಗೆ ರಕ್ತದಾನ ಮಾಡ್ತೇವೆ, ಇನ್ನೊಬ್ಬರಿಗೆ ನೇತ್ರದಾನ. ಇದು ಒಂದು ರೀತಿಯಲ್ಲಿ ಬೇರೆಯವರಿಗೆ ಸುಖ ಕೊಡುವಂತಹ ಕರ್ಮನೇ ನಿಜ. ಆದರೆ ಅತ್ಯಂತ ಶ್ರೇಷ್ಠವಾದ ಕರ್ಮ ಅಂತಂದರೆ
ಮನುಷ್ಯನ ಒಂದು ಜೀವನದಲ್ಲಿ ಪರಮಾತ್ಮನ ಚಿಂತನೆ ಮಾಡುತ್ತಾ ಆ ಒಂದು ಶ್ರೇಷ್ಠ ಸಂಕಲ್ಪದಿಂದ ನೀವು ಯಾವ ಕರ್ಮ ಮಾಡ್ತೀರಾ ಅದರಿಂದ ಬೇರೆಯವರಿಗೆ ಸುಖ ಸಿಗುತ್ತೆ. ಅದಕ್ಕೆ ನೋಡಿ, ಯಾವಾಗಲೂ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ದುಃಖ ಬಂತು, ಯಾವುದಾದ್ರೂ ಒಂದು ಏರುಪೇರಿನ ಪರಿಸ್ಥಿತಿ ಬಂತು, ತಕ್ಷಣ ನಾವು ಯಾರನ್ನು ನೆನಪು ಮಾಡ್ತೇವೆ? ಪರಮಾತ್ಮನ ನೆನಪು ಮಾಡ್ತೀವಿ. ಯಾಕೆಂದರೆ ಪರಮಾತ್ಮನ ನೆನಪಿಂದ ಮಾತ್ರ ನಾವು ಸುಖದ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಅಥವಾ ಶ್ರೇಷ್ಠ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನಷ್ಟು ಆಳವಾಗಿ ಇದನ್ನು ತಿಳ್ಕೊಳ್ಬೇಕು ಅಂತಂದರೆ, ಶ್ರೇಷ್ಠ ಕರ್ಮದ ಆಧಾರನೇ ಪವಿತ್ರತೆ. ಎಲ್ಲಿ ಪ್ಯೂರಿಟಿ ಇದೆ, ಎಲ್ಲಿ ದಿವ್ಯತೆ ಇದೆ, ಅಲ್ಲಿ ಪರಿಸರದಲ್ಲಿ ಒಂದು ಸುಖ ಶಾಂತಿಯ ಒಂದು ವಾತಾವರಣ ಎನ್ನುವಂಥದ್ದು ರಚನೆಯಾಗುತ್ತೆ. ಹಾಗಾಗಿ ಶ್ರೇಷ್ಠ ಕರ್ಮದ ಒಂದು ಆಧಾರ ಪವಿತ್ರತೆ. ಆದರೆ ಈ ಶ್ರೇಷ್ಠ ಕರ್ಮ ಮಾಡಲಿಕ್ಕೆ ಮನುಷ್ಯನಿಗೆ ಬೇಕು ಪರಮಾತ್ಮನ ಒಂದು ಚಿಂತನೆಯ ಶಕ್ತಿ. ಆದ್ದರಿಂದ ನಾವು ಅನೇಕ ಸೈನ್ಸ್ ಆ್ಯಂಡ್ ಸೇಜಸ್ನ ಜೀವನದಲ್ಲಿ ನಾವು ನೋಡಿರ್ತೇವೆ, ಅವರು ಮಾಡುವಂಥದ್ದು ಬಹಳ ಸಾಧಾರಣ ಕರ್ಮವಾದರೂ ಬೇರೆಯವರಿಗೆ ಅದು ಬಹಳ ದೊಡ್ಡದಾಗಿ ಪರಿಣಮಿಸುತ್ತೆ. ಅದು ಯಾತಕ್ಕೆ ಶ್ಲಾಘನೀಯವಾಗುತ್ತೆ ಅಂತಂದರೆ, ಅವರು ಸದಾ ಪರಮಾತ್ಮನ ಚಿಂತನೆಯಲ್ಲಿದ್ದು ಪ್ರತಿ ಕರ್ಮವನ್ನು ಮಾಡ್ತಾರೆ. ಅಂದರೆ ಉದಾಹರಣೆಗೆ, ನಾವು ಊಟ ಮಾಡ್ತೇವೆ, ಅಡುಗೆ ಮಾಡ್ತೇವೆ ಅಥವಾ ಆಫೀಸ್ಗೆ ಹೋಗ್ತೀವಿ, ಯಾವುದೇ ಇದೆಲ್ಲ ಸಾಧಾರಣ ಕರ್ಮನೇ ಲೆಕ್ಕದಲ್ಲಿ. ಆದರೆ ಆ ಒಂದು ಕರ್ಮ ಮಾಡಬೇಕಾದ್ರೆ ಪರಮಾತ್ಮನ ದಿವ್ಯ ಸ್ಮೃತಿ ಇದ್ದಾಗ ಆ ಕರ್ಮದಲ್ಲಿ ಶ್ರೇಷ್ಠತೆ ಎನ್ನುವಂಥದ್ದು ಇರುತ್ತೆ. ಅದರ್ವೈಸ್ ಪ್ರಾಣಿಗಳು ಊಟ ಮಾಡ್ತವೆ, ಪ್ರಾಣಿಗಳು ಕೆಲಸ ಮಾಡ್ತವೆ. ಈಗ ಕತ್ತೆನೂ ಭಾರ ಹೊರುತ್ತೆ, ಕುದುರೆನೂ ಸಹ ಭಾರ ಹೊರ್ಕೊಂಡು ಹೋಗುತ್ತೆ, ಒಂಟೆನೂ ಭಾರ ಹೊರ್ಕೊಂಡು ಹೋಗುತ್ತೆ. ಸಿಮಿಲರ್ಲಿ ಮನುಷ್ಯನೂ ಸಹ ಒಂದು ಕರ್ಮ ಮಾಡ್ತಾನೆ, ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡಲಿಕ್ಕೆ ಈಕ್ವಲ್ ಟು ಅನಿಮಲ್ಸು ಅವನು ಸಹ ಒಂದು ಶ್ರಮದ ಒಂದು ಕೆಲಸವನ್ನು ಮಾಡ್ತಾನೆ. ಬಟ್ ವಾಟ್ ಈಸ್ ದ ಡಿಫರೆನ್ಸ್? ಆ ಸಾಧಾರಣತೆಯಲ್ಲಿ ಶ್ರೇಷ್ಠತೆಯನ್ನು ತುಂಬಬೇಕು ಅಂತಂದಾಗ ಪರಮಾತ್ಮನ ದಿವ್ಯ ಚಿಂತನೆ ಇದ್ದು ಕರ್ಮ ಮಾಡಿದಾಗ ಪ್ರತಿ ಕರ್ಮ ಶ್ರೇಷ್ಠ ಕರ್ಮದ ರೂಪದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಬೋದು. ಹಾಗೆ ಮತ್ತೊಂದು ಪ್ರಶ್ನೆ ನೋಡೋಣ. ನಮಗೆ ಯಾವ ಕರ್ಮ ಮಾಡಿದರೆ ಸದಾ ಶ್ರೇಷ್ಠ ಫಲ ದೊರೆಯುತ್ತದೆ? ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ನೋಡಿ, ದಿನನಿತ್ಯ ಜೀವನದಲ್ಲಿ ನಾವು ಬೇಕಾದಷ್ಟು ಕರ್ಮಗಳನ್ನು ಮಾಡ್ತೇವೆ, ಹೌದಲ್ಲ? ಸೊ ಸದಾ ನನಗೆ ಶ್ರೇಷ್ಠ ಕರ್ಮ ಮಾಡಬೇಕು, ಶ್ರೇಷ್ಠ ಫಲನೇ ಸಿಗಬೇಕು ಅಂತಂದರೆ ಯಾವ ಕರ್ಮ ಮಾಡಿದರೆ ನನಗೆ ಶ್ರೇಷ್ಠ ಫಲ ಸಿಗುತ್ತೆ ಅಂತ. ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಪರಮಾತ್ಮ ತಿಳಿಸಿದ್ದಾನೆ. ಪ್ರತಿಯೊಂದು ಕರ್ಮದಲ್ಲಿ ಒಂದು ನಿಸ್ವಾರ್ಥ ಭಾವನೆ ಇರಬೇಕು. ಈ ಸೃಷ್ಟಿ ಎನ್ನುವಂಥದ್ದೇ ಕರ್ಮಕ್ಷೇತ್ರ ಅಂತ ನಾವು ತಿಳ್ಕೊಂಡ್ವಿ. ಇಲ್ಲಿ ಕರ್ಮ ಎನ್ನುವಂಥದ್ದು ಒಂದು ಬೀಜವನ್ನು ಬಿತ್ತುವ ಜೊತೆಗೆ ಹೋಲಿಕೆ ಮಾಡಲಾಗಿದೆ. ನೀವು ಬೀಜವನ್ನು ಬಿತ್ತಬೇಕಾದರೆ, ಇಲ್ಲಿ ಕರ್ಮರೂಪದ ಬೀಜವನ್ನು ಬಿತ್ತಬೇಕಾದರೆ ನಿಮ್ಮ ಭಾವನೆ, ನಿಮ್ಮ ವೃತ್ತಿ, ನಿಮ್ಮ ಆ್ಯಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ ಅದು ಸಹ ಪರಿಗಣಿಸಲಾಗತ್ತೆ. ಸೊ ಯಾವ ಒಂದು ಮನೋಭಾವನೆಯಿಂದ ಕರ್ಮ ಮಾಡ್ತೀವಿ ಅದರ ಒಂದು ಫಲ ಅದೇ ಭಾವನೆಯಿಂದ ನಮಗೆ ಸಿಗತ್ತೆ. ಕರ್ಮ ಮಾಡುವಂತಹ ಜೊತೆಯಲ್ಲಿ ನಮ್ಮ ಭಾವನೆಗಳ ಶ್ರೇಷ್ಠತೆಯೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಇದರ ಸಂಬಂಧದಲ್ಲಿ ಮತ್ತೊಂದು ಪ್ರಶ್ನೆ ನೋಡೋಣ. ಹಲವರು ತಿಳಿಯದಂತೆ ತಪ್ಪು ಕರ್ಮಗಳನ್ನು ಮಾಡಿಬಿಡ್ತಾರೆ, ಅದಕ್ಕೆ ಯಾರು ಹೊಣೆ? ವೈಯಕ್ತಿಕವಾಗಿ ಕರ್ಮ ಮಾಡಿದವರೇ ಹೊಣೆಯಾಗ್ತಾರಾ ಅನ್ನುವಂಥ ಪ್ರಶ್ನೆ. ಕರ್ಮ ಎನ್ನುವಂಥದ್ದು ಮೊದಲೇ ನಾವು ಅರ್ಥ ಮಾಡಿಕೊಂಡಂಗೆ ಯಾವ ಕರ್ಮ ಯಾರು ಮಾಡ್ತಾರೆ ಅದರ ಫಲ ಅವರೇ ಅನುಭವಿಸ್ತಾರೆ. ಒಂದು ವೇಳೆ ತಿಳಿಯದಂತೆ ನಾನು ತಪ್ಪು ಮಾಡಿದೆ ಅಂತ ತಿಳ್ಕೊಳ್ಳಿ, ಬಟ್ ಆದರೆ ಆ ಕರ್ಮದ ಹೊಣೆ ಯಾರು ಮಾಡ್ತಾರೋ ಅವರಿಗೇ ಅದು ಪುನಃ ಆ ಒಂದು ಲೆಕ್ಕಾಚಾರವನ್ನು ಮುಗಿಸ್ಬೇಕಾಗತ್ತೆ. ಇದರಲ್ಲಿ ಎರಡು ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ತಿಳಿಯದಂತೆ ಕರ್ಮ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ, ಉದಾಹರಣೆ ರೂಪದಲ್ಲಿ ಒಂದು ಸಣ್ಣ ಮಗು ಇರ್ತದೆ, ಒಂದು ಹುಲ್ಲುಗಾವಲಲ್ಲಿ ಆಟ ಆಡ್ಕೊಂಡಿರ್ತದೆ. ಗೊತ್ತಿಲ್ಲದೆ ಹಾಗೆ ತನ್ನ ಕೈಯಲ್ಲಿರುವಂತಹ ಮ್ಯಾಚ್ ಬಾಕ್ಸಿಂದ ಬೆಂಕಿ ಕಡ್ಡಿನ ಹಚ್ಚಿಬಿಡುತ್ತೆ. ಆ ಹುಲ್ಲೆಲ್ಲ ಸುಟ್ಟೋಗ್ತದೆ. ಈಗ ಆ ಮಗುವಿಗೆ ಈ ತಿಳುವಳಿಕೆ ಇಲ್ಲ, ಈ ಬೆಂಕಿ ಕಡ್ಡಿ ಹಚ್ಚೋದ್ರಿಂದ ಇಷ್ಟೊಂದು ಅನಾಹುತವಾಯಿತು ಆಗುತ್ತೆ ಅನ್ನುವಂತಹ ಅರಿವು ಆ ಮಗುಗಿಲ್ಲದೆ ಇರೋದ್ರಿಂದ ಆ ತಪ್ಪು ನಡೆದೋಯ್ತು. ಆದರೂ ಸಹ ಕರ್ಮದ ಸಿದ್ಧಾಂತದ ರೂಪದಲ್ಲಿ ಆ ಮಗು ಕರ್ಮ ಮಾಡಿದ್ದು ನಿಜನೇ, ಅದರ ಒಂದು ಪರಿಣಾಮ ತತ್ಕ್ಷಣದಲ್ಲಿ ಯಾರೆಲ್ಲ ನೋಡಿರ್ತಾರೆ, ಯಾರ್ದದು ಹುಲ್ಲಿರ್ತದೆ ಅಥವಾ ಆ ಒಂದು ಪ್ರಾಪರ್ಟಿಗೆ ಯಾರು ಮಾಲೀಕರು ಇರ್ತಾರೆ, ಬಹುಶಃ ಮಗುವಿಗೆ ಯಾವ ಒಂದು ಶಿಕ್ಷೆಯನ್ನು ಕೊಡದೇ ಇರ್ಬೋದು, ಏಕೆಂದರೆ ಆ ಮಗು ಮುಗ್ಧ ಅಂತ ಹೇಳಿ. ಆದರೆ
ಕರ್ಮದ ಸಿದ್ಧಾಂತದ ಅನುಸಾರ ಆ ಮಗು ಮಾಡಿದಂಥ ಕರ್ಮದ ಹೊಣೆ ಅದು ಕ್ರಮೇಣ ಯಾವುದಾದ್ರೂ ರೂಪದಲ್ಲಿ ಅದರ ಪರಿಣಾಮವನ್ನು ಅದು ಅನುಭವಿಸಬೇಕಾಗತ್ತೆ. ಸೊ ಅಲ್ಲಿ ಶಿಕ್ಷೆಗೆ ಗುರಿಯಾಗದಂತೆ ಆ ಒಂದು ಸಮಯದಲ್ಲಿ ಆ ಒಂದು ಸಮಯದ ಪರಿಸ್ಥಿತಿಯನ್ನು ಪಾರು ಮಾಡ್ಬೋದು. ಆದರೆ ಕಾರ್ಮಿಕ್ ಅಕೌಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಮಾತ್ರ ಆ ಮಗುವಿಗೆ ಮತ್ತೆ ಸಿಕ್ಕೇ ಸಿಗುತ್ತೆ. ಹಾಗೆ ಜೀವನದಲ್ಲೂ ಸಹ ಬಹಳ ಜನ ಯಥಾರ್ಥವಾದಂಥ ಕರ್ಮದ ಸಿದ್ಧಾಂತದ ಜ್ಞಾನವೇ ತಿಳಿಯದೆ ಅನೇಕ ತಪ್ಪುಗಳನ್ನು ಮಾಡ್ತಾ ಹೋಗ್ತೇವೆ. ಬಟ್ ಆದರೆ ಯಾವುದೇ ತಪ್ಪನ್ನು ಮಾಡಿದ್ರೂ ತಿಳಿಯದೆ ಮಾಡಿದ್ರೂ ಸಹ ಅದರ ಹೊಣೆ ನಾವೇ ಆಗ್ತೀವಿ. ಉದಾಹರಣೆಗೆ ನಾವು ಒಬ್ಬರಿಗೆ ದಾನ ಮಾಡ್ತೇವೆ ಅಂತ ತಿಳ್ಕೊಳ್ಳಿ. ಆ ಹಣವನ್ನು ಅವರು ಒಳ್ಳೆಯ ಒಂದು ಕರ್ಮಕ್ಕೆ ಉಪಯೋಗಿಸಿದ್ದೆ ಅಶುದ್ಧ ಕರ್ಮಗಳಿಗೆ ಅಥವಾ ಅನೇಕ ದುರಭ್ಯಾಸಗಳಿಗೆ ಉಪಯೋಗಿಸಿದ್ದೇ ಆದರೆ ನಾನು ಕೊಟ್ಟಂತಹ ಒಂದು ಹಣ ನನಗೆ ಅದು ಒಳ್ಳೆಯ ಕರ್ಮ ಅಂತ ಹೇಳಿ ತಿಳ್ಕೊಂಡು ನಾನು ದಾನ ಮಾಡಿದೆ. ಬಟ್ ಅದು ಹೋಗಿದ್ದು ಎಲ್ಲಿಗೆ ಅಂತಂದರೆ ಅಹಿತವಾದಂಥ ಸ್ಥಳಕ್ಕೆ. ಬಟ್ ಆ ಒಂದು ಕರ್ಮ ಮಾಡಲಿಕ್ಕೆ ಸಹಯೋಗ ನಾನು ಕೊಟ್ಟದ್ರಿಂದ ಅದರ ಪರಿಣಾಮ ನನಗೂ ಸಹ ಅವಶ್ಯವಾಗಿ ಸಿಗುತ್ತೆ. ಆದ್ದರಿಂದ ಭಕ್ತಿಯಲ್ಲೂ ಹೇಳ್ತಾರೆ, ಯಾವುದೇ ಒಂದು ದಾನ ಮಾಡಬೇಕಾದ್ರೆ ದಾನ ಮಾಡೋದು ಒಳ್ಳೆ ಕರ್ಮ ತಿಳ್ಕೊಳ್ಳಿ, ಆದರೆ ಪಾತ್ರರನ್ನು ನೋಡಿ ಮಾಡಬೇಕು ಅಂತಾರೆ. ಅಂದರೆ ಕರ್ಮದ ಸಿದ್ಧಾಂತ ಎಷ್ಟು ಆಳವಾಗಿದೆ ಅಂತಂದರೆ ನಾವು ಮಾಡುವಂಥ ಕರ್ಮದಲ್ಲಿ ತಿಳುವಳಿಕೆ ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ತಪ್ಪು ಕರ್ಮ ಅಂದರೆ ತಪ್ಪಿನ ಕರ್ಮದ ಒಂದು ಹೊಣೆ ನಾವೇ ಹೊರಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ನೋಡೋಣ. ಕರ್ಮಗಳಲ್ಲಿ ಎಷ್ಟು ಪ್ರಕಾರದ ಕರ್ಮಗಳಿವೆ, ಅದರ ಪರಿಣಾಮ ಏನು? ಇದನ್ನು ನಾನು ಮೊದಲೇ ತಿಳಿಸ್ದೆ. ಕರ್ಮ, ಅಕರ್ಮ, ಸುಕರ್ಮ, ಶ್ರೇಷ್ಠ ಕರ್ಮ ಅಂತ ಹೇಳ್ಬೋದು. ಸಾಧಾರಣ ಕರ್ಮ ನಾವು ದಿನನಿತ್ಯ ಅವಶ್ಯಕತೆ ಇರುವಂತಹ ಕರ್ಮಗಳಿಗೆ ವಿಚಾರ ಮಾಡ್ತೇವೆ. ಅದೇ ರೀತಿಯಲ್ಲಿ ಶುದ್ಧ ಕರ್ಮದ ಪರಿಣಾಮ ನನಗೆ ನೆಮ್ಮದಿ ಇರ್ತದೆ. ಅಶುದ್ಧ ಕರ್ಮದ ಪರಿಣಾಮ ಅಶಾಂತಿ ಇರ್ತದೆ. ಶ್ರೇಷ್ಠ ಕರ್ಮ, ಸುಕರ್ಮ ಅಂತ ಹೇಳ್ತೀವಿ. ಸುಕರ್ಮ ಯಾವುದು ಮಾಡ್ತೇವೆ ಅಥವಾ ದೈವಿ ಕರ್ಮ ಅಂತೀವಿ, ಪವಿತ್ರ ಕರ್ಮ ಅಂತೀವಿ, ಶ್ರೇಷ್ಠ ಕರ್ಮ ಅಂತೀವಿ. ಅಲ್ಲಿ ನನ್ನ ಒಂದು ಕರ್ಮದ ಲೆಕ್ಕಾಚಾರ ಒಂದು ಕರ್ಮ ಮಾಡಿದಾಗ ಅದರ ಫಲ 10 ಪಾಲು ಹೆಚ್ಚಾಗತ್ತೆ. ಅದಕ್ಕೆ ಶ್ರೇಷ್ಠ ಕರ್ಮ ಅಂತ ಹೇಳ್ತೇವೆ. ಇದು ಹೇಗೆ ಅಂದರೆ, ವ್ಯರ್ಥವಾದ ಕರ್ಮ ಮಾಡ್ತೀವಿ ಅಂದ್ಕೊಳ್ಳಿ, ಅದು ಮೈನಸ್ ಆಗುತ್ತೆ. ನೆಗೆಟಿವ್ ಕರ್ಮ ಮಾಡ್ತೀವಿ ಅಂದ್ಕೊಳ್ಳಿ, ಅದು ಡಿವೈಡ್ ಆಗುತ್ತೆ. ಶುದ್ಧ ಕರ್ಮ ಮಾಡ್ತೀವಿ ಅಂದ್ಕೊಳ್ಳಿ, ಪ್ಲಸ್ ಆಗುತ್ತೆ. ಶ್ರೇಷ್ಠ ಕರ್ಮ, ಸುಕರ್ಮ ಮಾಡ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಹೀಗೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ 4 ಪ್ರಕಾರದ ಕರ್ಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಇದರಲ್ಲಿ ಸದಾ ನಮ್ಮ ಗಮನ ಇರಬೇಕು, ನನ್ನ ಪ್ರತಿ ಕರ್ಮ ಎಷ್ಟು ಸಾಧ್ಯನೋ ಅಷ್ಟು ಶ್ರೇಷ್ಠ ಕರ್ಮವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಕರ್ಮಗಳಲ್ಲಿ ಕರ್ಮಭ್ರಷ್ಟತೆ ಹಾಗೂ ಕರ್ಮಶ್ರೇಷ್ಠತೆ ಅಂತ ಹೇಳಲಾಗುತ್ತೆ. ಇದರ ಅರ್ಥ ಏನು? ಕರ್ಮ ಎನ್ನುವಂಥದ್ದೇ ಮನುಷ್ಯನನ್ನು ಶ್ರೇಷ್ಠ ಅಥವಾ ಭ್ರಷ್ಟತೆಗೆ ಕರ್ಕೊಂಡೋಗುತ್ತೆ. ಕರ್ಮ ಶ್ರೇಷ್ಠತೆ ಇದ್ದಾಗ ಅವನು ಉನ್ನತಿಯ ಕಡೆ ಹೋಗ್ತಾನೆ. ಕರ್ಮದಲ್ಲಿ ಭ್ರಷ್ಟತೆ ಇದ್ದಾಗ ಅವನಲ್ಲಿ ಅಧಪತನವಾಗತ್ತೆ. ಕರ್ಮ ಭ್ರಷ್ಟತೆ ಅಂದರೆ ಅರ್ಥ ಏನಪ್ಪ ಅಂದರೆ, ಕೆಲವೊಂದು ರೂಲ್ಸ್ ಆಫ್ ಕಾಂಡಕ್ಟ್ ಅಂತೀವಿ, ಕೋಡ್ ಆಫ್ ಕಾಂಡಕ್ಟ್ ಅಂತ ಹೇಳ್ತೀವಿ. ಈಗ ಮನುಷ್ಯನಿಗೆ ಈ ಕರ್ಮ ಸಿದ್ಧಾಂತ ಎನ್ನುವಂಥದ್ದು ಹೋಲಿಸಲಾಗುತ್ತೆ. ಪಶುಗಳಿಗೆ, ಪ್ರಾಣಿಗಳಿಗೆ ಇದನ್ನು ಹೋಲಿಸ್ಲಿಕ್ಕಾಗೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಚಾಯ್ಸ್ ಆಫ್ ಕರ್ಮ ಇರುವಂಥದ್ದು ಮನುಷ್ಯನಿಗೆ. ಪ್ರಾಣಿಗಳಿಗೆ ಚಾಯ್ಸ್ ಆಫ್ ಕರ್ಮ ಇಲ್ಲ, ಪಶು ಪಂಚಿಗಳಿಗೆ ಚಾಯ್ಸ್ ಆಫ್ ಕರ್ಮ ಇಲ್ಲ. ಚಾಯ್ಸ್ ಆಫ್ ಆ್ಯಕ್ಷನ್ ಮತ್ತು ಅದರಂತೆ ನಾನು ಚಾಯ್ಸ್ ಮಾಡಿಕೊಳ್ಳುವಂತಹ ಒಂದು ಫ್ರೀಡಮ್ ಏನಿದೆಯಲ್ಲ ಅದು ಮನುಷ್ಯನಿಗಿದೆ. ಸೊ ಇಲ್ಲಿ ಕರ್ಮಭ್ರಷ್ಟತೆ ಅಂತಂದರೆ, ನನಗೆ ಗೊತ್ತಿದ್ದು ಯಾವುದಾದ್ರೂ ಒಂದು ಕೋಡ್ ಆಫ್ ಕಾಂಡಕ್ಟ್ನ ಬ್ರೇಕ್ ಮಾಡಿರ್ತೀನಿ. ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಕರ್ಮ ಫಿಲಾಸಫಿ ಏನಿದೆ ಅದನ್ನು ಬ್ರೇಕ್ ಮಾಡಿ ಕರ್ಮವನ್ನು ಮಾಡಿರ್ತೀನಿ. ಅಥವಾ ನನ್ನ ಒಂದು ಆತ್ಮದ ಸ್ವಧರ್ಮವನ್ನು ಮುರಿದು ಅಧರ್ಮದ ಕಡೆಗೆ ನಾನು ಪ್ರಭಾವಿತನಾಗಿ ಕರ್ಮ ಮಾಡಿರ್ತೀನಿ. ಅಂಥ ಕರ್ಮಗಳಿಗೆ ಭ್ರಷ್ಟ ಕರ್ಮ ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗೆ ಮೋಸದ ಕರ್ಮ ಇರ್ಬೋದು, ಬೇರೆಯವರಿಗೆ ವಂಚನೆ ಮಾಡಿದಂಥ ಕರ್ಮ ಇರ್ಬೋದು, ಬೇರೆಯವರನ್ನು ನಾನು ನಂಬಿಸಿ ವಿಶ್ವಾಸಘಾತ ಮಾಡಿರ್ಬೋದು, ಅಥವಾ ಬೇರೆಯವರಿಗೆ ನಾನು ಒತ್ತಾಯ ಮಾಡಿ ಅವರ ಹತ್ರ ಇರುವಂಥದ್ದು ಕಸಿದುಕೊಂಡಿರ್ಬೋದು, ಅಥವಾ ಅನೇಕ ಈರ್ಷಾ ದ್ವೇಷಗಳಿಗೆ ವಶನಾಗಿ ನಾನು ಕರ್ಮ ಮಾಡಿರ್ಬೋದು. ಈ ಎಲ್ಲ ಕರ್ಮಗಳಿಗೆ ಭ್ರಷ್ಟ ಕರ್ಮ ಅಂತೀವಿ. ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ತಿಳ್ಕೊಂಡಾಗ ಆತ್ಮದ ಸ್ವಧರ್ಮಕ್ಕೆ ವಿರುದ್ಧವಾಗಿ ಯಾವುದೇ ಕರ್ಮ ಮಾಡ್ತೇವೆ ಅದೆಲ್ಲವೂ ಸಹ ಭ್ರಷ್ಟ ಕರ್ಮ. ಅಂದರೆ ಆತ್ಮದ ಸ್ವಧರ್ಮ ಯಾವುದು ಅಂತಂದರೆ ಅದು 7 ಗುಣಗಳ ರೂಪದಲ್ಲಿ ನಾವು ನೆನಪು ಮಾಡ್ಕೊಳ್ಬೋದು. ಆತ್ಮ ಸ್ವಯಂ ಶುದ್ಧ ಸ್ವರೂಪ. ಸೊ ನಮ್ಮ ಕರ್ಮ
ಅದಕ್ಕೆ ಹಿಂದೆ ಒಂದು ಶಕ್ತಿ ಯಾವುದಿದೆ, ನಮ್ಮ ವಿಚಾರ ಶಕ್ತಿ, ಅದು ಶುದ್ಧ ರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡು ಕರ್ಮವನ್ನು ಮಾಡಿದಾಗ ಅದರಿಂದ ನನಗೆ ಸುಖ ಸಿಗತ್ತೆ. ಅದಕ್ಕೆ ವಿರುದ್ಧವಾಗಿ ಅಶುದ್ಧ ಕರ್ಮ ಮಾಡ್ತೀನಿ ಅಂದಾಗ ಅದು ಭ್ರಷ್ಟ ಕರ್ಮ. ಹಾಗೆ ಆತ್ಮ ಸತ್ಯ ಸ್ವರೂಪ. ಸತ್ಯಕ್ಕೆ ವಿರುದ್ಧವಾದಂಥದ್ದು ಯಾವುದು? ಅಸತ್ಯ. ಸೊ ಅಸತ್ಯ ವಚನವನ್ನು ಹೇಳ್ಬೋದು, ಅಸತ್ಯ ಕರ್ಮವನ್ನು ಮಾಡ್ಬೋದು, ಅಸತ್ಯ ಸಂಬಂಧಗಳನ್ನು ಇಟ್ಕೊಳ್ಬೋದು, ಅಸತ್ಯ ವ್ಯವಹಾರಗಳನ್ನು ಮಾಡ್ಬೋದು. ಇದೆಲ್ಲವೂ ಸಹ ಭ್ರಷ್ಟ ಕರ್ಮ. ಹೀಗೆ 7 ಮುಖ್ಯವಾದಂತಹ ಒಂದು ಆತ್ಮದ ಗುಣಗಳನ್ನು ನಾವು ಸದಾ ನೆನಪಿಟ್ಕೊಂಡಾಗ ಅದಕ್ಕೆ ವಿರುದ್ಧವಾಗಿ ಯಾವುದೇ ಕರ್ಮ ಮಾಡ್ತೀವಿ ಅದನ್ನೆಲ್ಲವನ್ನೂ ಸಹ ನಾವು ಭ್ರಷ್ಟ ಕರ್ಮ ಅಂತ ನಾವು ಪರಿಗಣಿಸ್ಬೋದು. ಈ 7 ಗುಣಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಆತ್ಮ ಶುದ್ಧ ಸ್ವರೂಪ, ಸತ್ಯ ಸ್ವರೂಪ, ಪವಿತ್ರ ಸ್ವರೂಪ, ಶಕ್ತಿ ಸ್ವರೂಪ, ಜ್ಞಾನ ಸ್ವರೂಪ, ದಯಾ ಸ್ವರೂಪ ಹಾಗೂ ಆತ್ಮ ಆನಂದ ಸ್ವರೂಪ. ಈ 7 ಗುಣಗಳಲ್ಲಿ ಯಾವುದೊಂದನ್ನು ನಾವು ಕೈಬಿಟ್ಟು ಯಾವುದೇ ಕರ್ಮ ಮಾಡ್ತೀವಿ ಅಂದ್ಕೊಳ್ಳಿ, ಅದೆಲ್ಲವೂ ಸಹ ಕರ್ಮಭ್ರಷ್ಟತೆಗೆ ಅದು ಆಧಾರವಾಗುತ್ತೆ. ಹಾಗೆ ಕರ್ಮಶ್ರೇಷ್ಠತೆ ಅಂದರೆ ಏನು? ಈ ಮೊದಲೇ ನಾನು ತಿಳಿಸ್ದೆ, ಶ್ರೇಷ್ಠ ಕರ್ಮಕ್ಕೆ ಆಧಾರ ಪರಮಾತ್ಮನ ಚಿಂತನೆಯಲ್ಲಿದ್ದು ಕರ್ಮ ಮಾಡಿದಾಗ ಸಾಧಾರಣ ಕರ್ಮನೂ ಶ್ರೇಷ್ಠವಾಗುತ್ತೆ. ಉದಾಹರಣೆಗೆ ನೋಡಿ, ನಾವು ಮನೆಯಲ್ಲಿ ಒಂದು ಬಹಳ ರುಚಿಕರವಾದಂತಹ ಒಂದು ಸಿಹಿ ತಿಂಡಿಯನ್ನು ಮಾಡಿರ್ತೀವಿ, ಒಂದು ಹಲ್ವಾನೇ ಮಾಡಿರ್ತೀವಿ, ಒಂದು ಪಾಯಸನೇ ಮಾಡಿರ್ತೀವಿ ಅಂತ ತಿಳ್ಕೊಳ್ಳೋಣ. ಅದು ಎಷ್ಟೇ ರುಚಿಕರವಾಗಿದ್ರೂ ಸಹ ಅದನ್ನು ಸ್ವೀಕಾರ ಮಾಡಿದವರಿಗೆ ನಾವೇನು ಹೇಳ್ತೀವಿ? ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದೇ ಪಾಯಸವನ್ನಾಗಲಿ ಅದೇ ಸಿಹಿ ತಿಂಡಿಯನ್ನು ಒಂದು ಮಂದಿರದಲ್ಲಿ ಮಾಡಿರ್ತೀವಿ. ಆ ಮಂದಿರದಲ್ಲಿ ಮಾಡಿ ಅಲ್ಲಿನ ಒಂದು ದೇವರಿಗೆ ಅರ್ಪಣೆ ಮಾಡಿರ್ತೀವಿ. ಸಿಹಿ ತಿಂಡಿ ಅದೇ ಆಗಿರುತ್ತೆ, ವಸ್ತು ಅದೇ ಆಗಿರುತ್ತೆ, ಆದರೆ ತಯಾರು ಮಾಡಿರುವಂಥ ಸ್ಥಳ ಬೇರೆ, ಅರ್ಪಣೆ ಮಾಡಿದಂತಹ ಒಂದು ಯಾರಿಗೆ ಅರ್ಪಣೆ ಮಾಡಿರ್ತೀವಿ ಅವರು ಬೇರೆ, ಮಾಡಿರುವಂತಹ ಒಂದು ವ್ಯಕ್ತಿಯ ವಿಚಾರಗಳು ಮಾಡಬೇಕಾದ್ರೆ ಬೇರೆ ಆಗಿರುತ್ತೆ. ಅದಕ್ಕೆ ಪರಿಣಾಮ ಆ ಒಂದು ವಸ್ತುವನ್ನು ನಾವೇನು ಹೇಳ್ತೀವಿ? ಪ್ರಸಾದ ಅಂತ ಹೇಳ್ತೀವಿ. ಉದಾಹರಣೆಗೆ ತಿರುಪತಿಯಿಂದ ಲಡ್ಡು ತೊಗೊಂಬರ್ತೀವಿ, ಕರೆಕ್ಟಲ್ಲ? ಅದೇ ಲಡ್ಡನ್ನು ನಾವು ಮನೇಲಿ ಮಾಡ್ಕೊಳ್ತೀವಿ ಅಂತೇಳಿ ಅದೇ ವಸ್ತುಗಳನ್ನು ಹಾಕಿ ಮಾಡಿರ್ತೀವಿ. ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ ಅದು ಪ್ರಸಾದವಾಯಿತು, ಇದು ಸಿಹಿ ತಿಂಡಿ ಆಯಿತು. ಎಷ್ಟು ಅಂತರವಾಗೋಯಿತು? ಮಾಡಿದಂತಹ ಒಂದು ಪ್ರಕ್ರಿಯೆ, ಪ್ರಾಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಸೇಮ್, ಆದರೆ ಅಲ್ಲಿ ಪರಿಣಾಮ ಏನಾಯಿತು, ಪರಿವರ್ತನೆ ಏನಾಯಿತು ಅಂದರೆ ನಮ್ಮ ವಿಚಾರದಲ್ಲಿ ಶ್ರೇಷ್ಠತೆ. ಅಲ್ಲಿ ಮಾಡುವಾಗ ಇದು ಪ್ರಸಾದ, ಪರಮಾತ್ಮನಿಗೆ ಅರ್ಪಣೆ ಮಾಡುವಂಥದ್ದು ಎನ್ನುವಂಥ ಶುದ್ಧ ಚಿಂತನೆಯಿಂದ ಮಾಡ್ತೀವಿ. ಅದು ಆ ವಸ್ತುವಿನಲ್ಲಿ ಅಶುದ್ಧ ಚಿಂತನೆಯ ಶಕ್ತಿ ತುಂಬುತ್ತೆ. ಸೊ ಅದು ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ. ಅದೇ ಮನೆಯಲ್ಲಿ ನಾವು ಸೇಮ್ ಪದಾರ್ಥವನ್ನು ಮಾಡಬೇಕಾದಾಗ, ಪ್ರಿಪೇರ್ ಮಾಡಬೇಕಾದ್ರೆ ಇದು ಈ ವ್ಯಕ್ತಿಗೆ ಕೊಡಬೇಕು, ನನ್ನ ಮಗನಿಗೆ ಕೊಡಬೇಕು, ನನ್ನ ದೋಸ್ತಕ್ಕೆ ಕೊಡಬೇಕು, ನನ್ನ ಸ್ನೇಹಿತನಿಗೆ ಕೊಡಬೇಕು, ನನ್ನ ಪತಿಗೆ ಕೊಡಬೇಕು, ಇದು ಸಾಧಾರಣ ವಿಚಾರ. ಆದ್ದರಿಂದ ಆ ಒಂದು ವಸ್ತುವಿನಲ್ಲಿ ಸಾಧಾರಣತೆ ವೈಬ್ರೇಷನ್ ತುಂಬಿರುತ್ತೆ. ಸೊ ಶ್ರೇಷ್ಠತೆ ಕರ್ಮದಲ್ಲಿ ಬರಬೇಕು ಅಥವಾ ಕರ್ಮವೇ ಶ್ರೇಷ್ಠತೆ ಆಗಬೇಕು ಅಂತಂದರೆ ಇದಕ್ಕೆ ಮೂಲ ಆಧಾರ ಪ್ರಭು ಚಿಂತನೆಯಿಂದ ಪ್ರತಿ ಕರ್ಮವನ್ನು ಮಾಡುವಂಥ ಅಭ್ಯಾಸಿಗಳಾದಾಗ ಅದು ಕರ್ಮಶ್ರೇಷ್ಠತೆಗೆ ಆಧಾರವಾಗುತ್ತೆ. ಕರ್ಮಶ್ರೇಷ್ಠತೆಗೆ ಆಧಾರವಾದಂಥ ಗುಣಗಳು ಯಾವುದು ಅಂತಂದರೆ ಆತ್ಮದ ಸ್ವಧರ್ಮದ ಗುಣಗಳನ್ನು ಸದಾ ನೆನಪಿಟ್ಕೊಳ್ಳಿ. ಸತ್ಕರ್ಮ, ಶ್ರೇಷ್ಠ ಕರ್ಮ, ಶುದ್ಧ ಕರ್ಮ, ಪವಿತ್ರ ಕರ್ಮ, ದಯೆ, ಪ್ರೀತಿ ತುಂಬಿದಂತಹ ಕರ್ಮ. ಉದಾಹರಣೆಗೆ ನಿಮ್ಮ ಮನೆಗೆ ಯಾರಾದರೂ ಸ್ನೇಹಿತರು ಬರ್ತಾರೆ, ನಿಜಾನೇ ಆ ಸ್ನೇಹಿತರಿಂದ ನೀವು ಯಾವಾಗಲೂ ಒಂದು ಸಮಯದಲ್ಲಿ ಬಹಳ ಸಹಯೋಗ ತೊಗೊಂಡಿರ್ತಾರೆ, ಒಳ್ಳೆಯ ಸಂಬಂಧ ಇರ್ತದೆ. ಆಕಸ್ಮಿಕವಾಗಿ ಆ ಸ್ನೇಹಿತ ನಿಮಗೆ ವಂಚನೆ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಆ ವ್ಯಕ್ತಿ ನಿಮ್ಮನ್ನು ನೋಡಲಿಕ್ಕೆ ಬಂದಿರ್ತಾರೆ. ಆಗ ತಕ್ಷಣ ನೀವು ಆ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಗೆ ಮನೆ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟ ಮೇಲೆ ಬಂದಿದ್ದಾರಲ್ಲ ಅಂತ ಹೇಳಿ ನೀವೊಂದು ಗ್ಲಾಸ್ ಲೋಟ ನೀರೇ ಕೊಡ್ಬೋದು, ಕಾಫಿನೇ ಕೊಡ್ಬೋದು, ತಿಂಡಿನೇ ಕೊಡ್ಬೋದು. ಆದರೆ ಅಲ್ಲಿ ನನ್ನ ಮನಸ್ಸಲ್ಲಿ ಏನು ಚಿಂತನೆ ನಡೀತಾ ಇದೆ? ಇವರು ಯಾಕಪ್ಪ ಬಂದರು, ಇವ್ರು ನನಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಇವ್ರು ಬೇಗ ಹೋದರೆ ಸಾಕು. ಆ ಒಂದು ವಸ್ತುವನ್ನು ನಾವು ಅವರಿಗೆ ಆಫರ್ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳಲ್ಲಿ ಮಲಿನತೆ ಇದೆ. ಅಲ್ಲಿ ಸ್ನೇಹ, ದಯೆ, ವಿಶ್ವಾಸದ ಒಂದು ವಿಚಾರಗಳಿಲ್ಲದೆ ಇರೋದರಿಂದ ಆ ಕರ್ಮ ಒಂದೇ, ಆದರೆ ಅಲ್ಲಿ ಪರಿಣಾಮ ಬೇರೆಯಾಗುತ್ತೆ. ಅದೇ ಒಂದು ವ್ಯಕ್ತಿ ನಮಗೆ ಬಹಳ ಆಪ್ತರಾಗಿರ್ತಾರೆ, ಆ ವ್ಯಕ್ತಿ ನಮ್ಮ ಮನೆಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ. ಆಗ ನಾವೇನು ಮಾಡ್ತೀವಿ? ನಮ್ಮ ಶಕ್ತಿ ಮೀರಿ ಎಲ್ಲ ವಸ್ತುಗಳನ್ನು ಪ್ರಿಪೇರ್ ಮಾಡಿ ಬಹಳ ಪ್ರೀತಿಯಿಂದ ಬಹಳ ಖುಷಿಯಿಂದ ಆಫರ್ ಮಾಡ್ತೀವಿ. ಅದೇ ಒಂದು ವ್ಯಕ್ತಿ ಹಸಿದ ಒಂದು ಬಡವ ನಮ್ಮ ಮನೆ ಮುಂದೆ ಬರ್ತಾನೆ ಅಂದಾಗ ನನ್ನಲ್ಲಿ ದಯೆ, ಒಂದು ಸ್ನೇಹದ ಭಾವನೆ ಇದ್ದಾಗ ನನ್ನ ಹತ್ರ ಇರುವಂಥದ್ದನ್ನೇ ಸ್ವಲ್ಪ ಅವನಿಗೆ ದಾನ ಮಾಡ್ಬೋದು. ಸೊ ಈ ಒಂದು ಗುಣಗಳ ಆಧಾರದ ಮೇಲೆ
ಯಾವ ಕರ್ಮವನ್ನು ಮಾಡುವಂತಹ ಒಂದು ಅಭ್ಯಾಸ ಮಾಡ್ಕೊಳ್ತೀವಿ ಅಲ್ಲಿ ನಮ್ಮಲ್ಲಿ ಶ್ರೇಷ್ಠತೆ ಎನ್ನುವಂಥದ್ದು ಧಾರಣೆಯಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿ ಕರ್ಮವನ್ನು ಮಾಡಬೇಕಾದಾಗ ಅದಕ್ಕೆ ಹಿಂದೆ ಪ್ರೇರೇಪಣೆ ಕೊಡುವಂತಹ ಶಕ್ತಿ ಯಾವುದು? ಪ್ರೇರೇಪಣೆ ಅಂತಂದರೆ ಅದನ್ನು ನಾವು ಮೋಟಿವೇಶನಲ್ ಫೋರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಕರ್ಮ ಮೊದಲು ಬರುತ್ತಾ ಅಥವಾ ಅದಕ್ಕೆ ಹಿಂದೆ ಪ್ರೇರಣೆ ಕೊಡುವಂತಹ ಶಕ್ತಿ ಮೊದಲ? ವಾಟ್ ಈಸ್ ದ ಮೋಟಿವೇಶನಲ್ ಫೋರ್ಸ್ ಅಂತ ಪ್ರಶ್ನೆ. ಪ್ರತಿಯೊಂದು ಕರ್ಮ ಮಾಡಬೇಕಾದಾಗ ಅದರ ಹಿಂದೆ ಪ್ರೇರಣೆ ಕೊಡುವಂಥ ಶಕ್ತಿನೇ ನಮ್ಮ ಸಂಕಲ್ಪ ಶಕ್ತಿ. ಸಂಕಲ್ಪ ಎನ್ನುವಂಥದ್ದು ಸಹ ಒಂದು ಎನರ್ಜಿ. ಈ ಸಂಕಲ್ಪ ಎನ್ನುವಂಥ ಎನರ್ಜಿ ಎಷ್ಟು ಪಾಸಿಟಿವ್ ಆಗಿರುತ್ತೆ, ಅದರ ಒಂದು ಪಾಸಿಟಿವ್ ಥಾಟ್ ಎನರ್ಜಿ ಆಧಾರದ ಮೇಲೆ ನಮ್ಮ ಕರ್ಮಗಳು ಪಾಸಿಟಿವ್ ಆಗಿ ಈ ಒಂದು ಕರ್ಮಕ್ಷೇತ್ರದಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೇಮ್ ಎನರ್ಜಿ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ, ಸೇಮ್ ಕೈಂಡ್ ಆಫ್ ಫೋರ್ಸ್ ನನ್ನ ಒಂದು ಇಂದ್ರಿಯಗಳಿಂದ ಕರ್ಮಕ್ಷೇತ್ರದಲ್ಲಿ ನೆಗೆಟಿವ್ ಆ್ಯಕ್ಷನ್ನ ನಾನು ಮಾಡಿಬಿಡ್ತೀನಿ. ಉದಾಹರಣೆಗೆ ನನಗೆ ಸ್ನೇಹದ ಸಂಕಲ್ಪ ಇದೆ, ಐ ಹ್ಯಾವ್ ಎ ಲವ್ಫುಲ್ ಥಾಟ್ಸ್ ಅಂತ ತಿಳ್ಕೊಳ್ಳಿ. ಸೊ ಲವ್ಫುಲ್ ಥಾಟ್ಸ್ ಇರಬೇಕಾದಾಗ ಯಾವ ವ್ಯಕ್ತಿ ನನ್ನ ಮುಂದೆ ಬರ್ತಾನೆ, ಆ ಒಂದು ಪ್ರೀತಿಯ ಒಂದು ಸಂಸ್ಕಾರವನ್ನು ನನ್ನಲ್ಲಿ ತುಂಬಿಕೊಂಡಿರ್ತೀನಿ, ನನ್ನಲ್ಲಿ ಈರ್ಷೆ ಕ್ರೋಧದ ಒಂದು ನೆಗೆಟಿವಿಟಿ ಇಲ್ಲವೇ ಇಲ್ಲ ಅಂದಾಗ ಯಾವುದೇ ವ್ಯಕ್ತಿ ನನ್ನ ಮುಂದೆ ಬಂದಾಗಲೂ ಸಹ ಐ ವಿಲ್ ಟ್ರೈ ಟು ಗಿವ್ ಸಮಥಿಂಗ್. ಅಂದರೆ ನಾನು ಅವರಿಗೆ ಆದರ ಸತ್ಕಾರ ಕೊಡ್ತೀನಿ, ಸನ್ಮಾನ ಕೊಡ್ತೀನಿ, ಪ್ರೀತಿ ಕೊಡ್ತೀನಿ. ಇದರಲ್ಲಿ ನನ್ನ ಯಾವುದೋ ಒಂದು ಕಂಡೀಷನ್ಸ್ ಇರೋದಿಲ್ಲ, ನೋ ಡಿಮ್ಯಾಂಡ್ಸ್, ನೋ ಕಮೆಂಟ್ಸ್. ಅದೇ ನನ್ನಲ್ಲಿ ಸ್ವಾರ್ಥದ ವಿಚಾರ ಇದೆ, ಸ್ವಲ್ಪ ಅಭಿಮಾನ ಇದೆ ಅಂತ ತಿಳ್ಕೊಳ್ಳಿ. ಈ ಅಭಿಮಾನದ ಒಂದು ಸಂಕಲ್ಪಗಳ ಆಧಾರದ ಮೇಲೆ ಕರ್ಮವನ್ನು ಮಾಡಿದಾಗ ದೆನ್ ಐ ವಿಲ್ ಡಾಮಿನೇಟ್. ನಾನು ಇನ್ನೊಬ್ಬರಿಗೆ ಆರ್ಡರ್ ಮಾಡ್ತೀನಿ, ನಾನು ಹೇಳಿದ್ದೇ ನೀವು ಕೇಳಬೇಕು ಎನ್ನುವಂತಹ ಒಂದು ಮನೋಭಾವ ಇರ್ತದೆ. ಅಲ್ಲಿ ಒಬ್ಬರಿಗೊಬ್ಬರಿಗೆ ಪರಸ್ಪರ ಕಮ್ಯಾಂಡಿಂಗ್ ಆ್ಯಂಡ್ ಡಿಮ್ಯಾಂಡಿಂಗ್ ಇರುತ್ತೆ. ಅಥವಾ ಬಹಳ ಸತಿ ನಾವು ನೋಡ್ತೇವೆ ಕಂಡೀಷನ್ಡ್ ಬಿಹೇವಿಯರ್ ಇರುತ್ತೆ. ಕಂಡೀಷನ್ಡ್ ಬಿಹೇವಿಯರ್ ಅಂದರೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನೀನು ಇಷ್ಟು ಮಾಡಬೇಕು, ನಾನು ಇಷ್ಟು ನೀನು ಕೊಟ್ಟಿದ್ದೀನಿ, ನೀನು ನನಗೆ ಕೊಡಬೇಕು. ಸೊ ದಿಸ್ ಈಸ್ ನಾಟ್ ಲವ್ಫುಲ್ ರಿಲೇಷನ್. ಇಲ್ಲಿ ನನಗೆ ಒಂದು ಬಿಸ್ನೆಸ್ ಥರ, ಅಂದರೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸೆಲ್ಫಿಶ್ ಮೋಟಿವ್ಸ್ ಇರುತ್ತೆ. ಆ ಕಾರಣದಿಂದ ಪ್ರತಿ ಕರ್ಮ ಮಾಡಲಿಕ್ಕೆ ಟೈಪ್ ಆಫ್ ಕರ್ಮ, ಕ್ವಾಲಿಟಿ ಆಫ್ ಕರ್ಮವನ್ನು ಮಾಡುವಂತಹ ಒಂದು ಪ್ರೇರಣೆ, ಅದರ ಹಿನ್ನೆಲೆ ಏನಪ್ಪ ಅಂತಂದರೆ ನನ್ನ ಒಂದು ಥಾಟ್ ಪವರ್. ಸೊ ಈ ಮೋಟಿವೇಶ್ನಲ್ ಫೋರ್ಸ್ ಯಾವುದು ಅಂದರೆ ನಮ್ಮ ಥಾಟ್ ಎನರ್ಜಿ. ಆದ್ದರಿಂದ ಥಾಟ್ಸಲ್ಲೇ ಪರಿವರ್ತನೆ ಆದಾಗ ಮಾತ್ರ ನಮ್ಮ ಒಂದು ಬಾಹ್ಯ ರೂಪದಲ್ಲಿ ಆ್ಯಕ್ಷನ್ಸ್ನ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಪ್ರಶ್ನೆ ನೋಡೋಣ. ಕರ್ಮಕ್ಕೂ ನಮ್ಮ ಸಂಕಲ್ಪಗಳಿಗೂ ಸಂಬಂಧವಿದೆಯೇ? ಅವಶ್ಯವಾಗಿ ಈ ಹಿಂದಿನ ಪ್ರಶ್ನೆಯ ಅನುಸಾರವಾಗಿ ಇದಕ್ಕೆ ಸಂಬಂಧ ಇದೆ. ಸಂಕಲ್ಪ ಉತ್ಪನ್ನ ಆದ ತಕ್ಷಣವೇ ದಟ್ ವಿಲ್ ಫ್ಲೋ ಇಂಟು ಆ್ಯಕ್ಷನ್. ಹಾಗೆ ನೋಡಬೇಕಾದಾಗ ಇಡೀ ದಿನದಲ್ಲಿ ನಮಗೆ ಸಂಕಲ್ಪಗಳು ಬೇಕಾದಷ್ಟು ಬರುತ್ತೆ. ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಕಾರ್ಡಿಂಗ್ ಟು ದ ರಿಸರ್ಚ್ ಒಂದು ವ್ಯಕ್ತಿ ಒಂದು ದಿನದಲ್ಲಿ ಸುಮಾರು 25,000-30,000 ಸಂಕಲ್ಪಗಳನ್ನು ಮಾಡ್ತಾನೆ. ಸೊ 25,000 to 30,000 ಥಾಟ್ಸ್ ಮಾಡ್ತಾನೆ. ಆ ಎಲ್ಲ ಥಾಟ್ಸನ್ನು ನಾವು ಕರ್ಮದಲ್ಲಿ ತೊಗೊಂಡು ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಪ್ರತಿ ಕರ್ಮಕ್ಕೆ ಹಿಂದೆ ಸಂಕಲ್ಪದ ಒಂದು ನಂಟಿರ್ತದೆ. ಇಲ್ಲಿ ಸಂಕಲ್ಪ ಮೊದಲು ಉತ್ಪನ್ನ ಆಗುತ್ತಾ ಅಥವಾ ಕರ್ಮ ಮೊದಲು ಉತ್ಪನ್ನ ಆಗುತ್ತಾ ಅನ್ನುವಂಥದ್ದು ಮತ್ತೊಂದು ಟ್ಯಾಗ್ ಕ್ವೆಶ್ಚನ್ ನಾವು ನಮ್ಮ ಮನಸ್ಸಲ್ಲಿ ಬರುತ್ತೆ. ಇಲ್ಲಿ ಸಂಕಲ್ಪ ಉತ್ಪನ್ನ ಆಗಿದ ತಕ್ಷಣವೇ ಸಂಕಲ್ಪದ ಎನರ್ಜಿ ಏನಾಗುತ್ತೆ, ನೆಕ್ಸ್ಟ್ ಫ್ಲೋ ಇಂಟು ಆ್ಯಕ್ಷನ್. ಆದರೆ ಆ್ಯಕ್ಷನ್ನ ನಾವು ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಮ್ಗೆ ಒಬ್ಬರ ಮೇಲೆ ಪ್ರೀತಿ ಇರ್ತದೆ, ಇನ್ನೊಬ್ಬರ ಮೇಲೆ ಕೋಪ ಇರ್ತದೆ. ಕೋಪ ಇರೋರ ವ್ಯಕ್ತಿಗೆ ಅವ್ರು ಬರಲಿ, ನಾನು ಚೆನ್ನಾಗಿ ಸರಿಯಾಗಿ ಕಪಾಳಕ್ಕೆ ಹೊಡೆದ್ಬಿಡ್ತೀನಿ ಅಂತ ಸಂಕಲ್ಪ ಮಾಡ್ಬೋದು. ಬಟ್ ಆ ವ್ಯಕ್ತಿ ಬಂದ ತಕ್ಷಣ ಆ್ಯಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಇಮಿಡಿಯೇಟ್ಲಿ ಆ ಒಂದು ಥಾಟನ್ನು ನಾನು ಆ್ಯಕ್ಷನಲ್ಲಿ ಟ್ರಾನ್ಸ್ಲೇಟ್ ಮಾಡೋದಿಲ್ಲ. ಹಾಗೆ ಸಂಕಲ್ಪ ಎನ್ನುವಂಥದ್ದು ಪಾಸಿಟಿವ್ ಆರ್ ನೆಗೆಟಿವ್, ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ಗೆ ಪ್ರೇರೇಪಿಸುತ್ತೆ. ಇದೇ ರೀತಿ ಕರ್ಮವನ್ನು ಮಾಡಿರ್ತೀನಿ ಅಂದ್ಕೊಳ್ಳಿ, ಆ ಕರ್ಮದ ಇಂಪ್ರಿಂಟ್ಸ್ ಏನಿರುತ್ತೆ, ಯಾವುದಕ್ಕೆ ನಾವು ಸಂಸ್ಕಾರ ಅಂತೀವಿ ಅಥವಾ ಸ್ಮೃತಿ ಅಂತ ಹೇಳ್ತೀವಿ, ಒಂದು ಬಾರಿ ಮಾಡಿದಂಥ ಕರ್ಮದ ಒಂದು ಸ್ಮೃತಿ ಪುನಃ ಅದರ ಬೇಸ್ ಮೇಲೆ ಥಾಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ ಪ್ರತಿದಿನ ನಿಮಗೆ 4 ಗಂಟೆಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂದ್ಕೊಳ್ಳಿ. ಒಂದು 10 ದಿನ ಕರೆಕ್ಟಾಗಿ 4 ಗಂಟೆ ಕರೆಕ್ಟಾಗಿ ನೀವು ಕಾಫಿ ಕುಡಿತೀರ. 11ನೇ ದಿನ ನೀವು ಗಡಿಯಾರ ನೋಡೋದಿಲ್ಲ, ಯಾರೂ ನಿಮಗೆ ಹೇಳೋದಿಲ್ಲ ಇವಾಗ 4 ಗಂಟೆ ಆಯಿತು ಅಂತ. ಅಥವಾ ನಿಮ್ಮ ಕೈಯಲ್ಲೂ ಗಡಿಯಾರ ರಿಸ್ಟ್ ವಾಚ್ ಕಟ್ಕೊಂಡಿಲ್ಲ. ಆದರೆ
4 ಗಂಟೆಗೆ ಕರೆಕ್ಟಾಗಿ ಒಂದು ಥಾಟ್ ನಿಮ್ಮ ಮೈಂಡಲ್ಲಿ ಬರುತ್ತೆ, ನನಗೀಗ ಕಾಫಿ ಬೇಕು. ಹೇಗಾಯ್ತಿದು? ಯಾಕೆಂದರೆ ಕರ್ಮ ಮಾಡಿದ್ದೀವಿ, ಆ ಕರ್ಮದ ಒಂದು ಸ್ಮೃತಿ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ರೆಕಾರ್ಡ್ ಆಗಿರುತ್ತೆ. ಯಾವುದು ಅದೇ ಟೈಮ್ಗೆ ಕರೆಕ್ಟಾಗಿ ಒಂದು ಥಾಟ್ ವಿಲ್ ಬಿ ಜನರೇಟೆಡ್. ಸೊ ಥಾಟ್ ಆ್ಯಂಡ್ ಆ್ಯಕ್ಷನ್ ಇಟ್ ಈಸ್ ವೈಸ್ ವರ್ಸ. ಕರ್ಮ ಮಾಡೋದ್ರಿಂದ ಸಂಕಲ್ಪ ಉತ್ಪನ್ನ ಆಗುತ್ತೆ, ಸಂಕಲ್ಪ ಉತ್ಪನ್ನ ಮಾಡೋದ್ರಿಂದ ಕರ್ಮವನ್ನು ಮಾಡ್ತೀವಿ. ಸೊ ಸಂಕಲ್ಪಕ್ಕೂ ಕರ್ಮಕ್ಕೂ ಬಹಳಷ್ಟು ನಿಕಟವಾದಂಥ ಸಂಬಂಧ ಅವಶ್ಯವಾಗಿದೆ. ಕರ್ಮವನ್ನು ಬದಲಾವಣೆ ಮಾಡ್ಕೊಳ್ಬೇಕಂದ್ರೂ ಸಂಕಲ್ಪ ಬೇಕು. ಸಂಕಲ್ಪಗಳ ಬದಲಾವಣೆ ಮಾಡಬೇಕಂದ್ರೆ ಪುನಃ ಕರ್ಮವನ್ನು ನಾವು ಮಾಡಬೇಕಾಗತ್ತೆ. ಸೊ ಇದೆರಡೂ ಸಹ ಒಂದೇ ಒಂದು ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಹಾಗಾಗಿ ಆತ್ಮೀಯರೇ, ಸೊ ಇವತ್ತಿನ ಸಂಚಿಕೆಯಲ್ಲಿ ಕರ್ಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಎಷ್ಟು ಪ್ರಕಾರದ ಕರ್ಮಗಳಿದೆ, ಕರ್ಮದಲ್ಲಿ ಭ್ರಷ್ಟತೆ ಅಂದ್ರೇನು, ಶ್ರೇಷ್ಠತೆ ಅಂದ್ರೇನು, ಕರ್ಮದಲ್ಲಿ ಶ್ರೇಷ್ಠತೆ ತೊಗೊಂಡು ಬರಲಿಕ್ಕೆ ನಮ್ಮ ಆತ್ಮದ ಸ್ವಧರ್ಮದ ಗುಣಗಳನ್ನು ಸದಾ ನಾವು ಸ್ಮೃತಿಯಲ್ಲಿ ಇಟ್ಕೋಬೇಕು. ಹಾಗೆ ಪ್ರತಿಯೊಂದು ಕರ್ಮಕ್ಕೆ ಪ್ರೇರಣೆ ಇರುವಂತಹ ಒಂದು ಶಕ್ತಿನೇ ಆಗಿದೆ ನಮ್ಮ ಮನಸ್ಸಿನ ಒಂದು ಸಂಕಲ್ಪ ಶಕ್ತಿ. ನಮ್ಮ ಒಂದೊಂದು ಥಾಟ್ಸನ್ನು ಎಷ್ಟು ಸಾಧ್ಯನೋ ಅಷ್ಟು ಪಾಸಿಟಿವ್ ಆಗಿ ನಾವು ಮೋಟಿವೇಶನ್ ಮಾಡಿಕೊಂಡಾಗ ಅದರ ಒಂದು ಪರಿಣಾಮ ನಮ್ಮ ಬಾಹ್ಯ ಜಗತ್ತಿನಲ್ಲಿ, ಈ ಕರ್ಮಕ್ಷೇತ್ರದಲ್ಲಿ ಕರ್ಮಶ್ರೇಷ್ಠತೆಯನ್ನು ನಾವು ಧಾರಣೆ ಮಾಡ್ಬೋದು. ಹಾಗೆ ಹಲವಾರು ಕರ್ಮಗಳು ನಾವು ಗೊತ್ತೋ ಗೊತ್ತಿಲ್ಲದೆ ತಪ್ಪು ಕರ್ಮವನ್ನು ಮಾಡಿದ್ರೂ ಸಹ ಆ ಸನ್ನಿವೇಶಗಳನ್ನು ನಾವು ಪುನಃ ನಾವೇನೇ ಅದನ್ನು ಅನುಭವಿಸಬೇಕಾಗತ್ತೆ. ಅದಕ್ಕಾಗಿ ಬಹಳ ಜನ ಹೇಳ್ತಾರೆ, ನಾನು ಈ ಜನ್ಮದಲ್ಲಿ ಏನೂ ಕರ್ಮ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ಆದರೆ ನನಗೆ ಯಾಕೋ ಇಷ್ಟೊಂದು ಕಷ್ಟಗಳು ಬಂದೇ ಬರ್ತಾ ಇದೆ ಅಂತ ಹೇಳ್ತಾರೆ. ಇದು ಸಹ ಒಂದು ರೀತಿ ಆಕಸ್ಮಿಕ ಸನ್ನಿವೇಶಗಳು, ಆಕಸ್ಮಿಕ ತಪ್ಪುಗಳನ್ನು ಮಾಡುವುದರಿಂದ ನಮ್ಮ ಮುಂದೆ ಬರುತ್ತೆ. ಬಟ್ ಕರ್ಮಗಳನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ನಮ್ಮ ಸಂಕಲ್ಪ ಪರಿವರ್ತನೆ ಬಹಳ ಅವಶ್ಯಕತೆ ಇದೆ. ಸೊ ಈ ಒಂದು ಕರ್ಮ ಸಿದ್ಧಾಂತದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಪುನಃ ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ವಿದಾಯ. ಓಂ ಶಾಂತಿ.